ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ಅಕೌಂಟೆನ್ಸಿ 12 ಮಾರ್ಕ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇಶ್ಯೂ ಆಫ್ ಶೇರ್ಸ್ ಮೇಲೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ನಿಮಗೆ 12 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಇವತ್ತು ನಾನು ಮಾಡೆಲ್ ಕ್ವಶನ್ ಪೇಪರ್ 2025 ಕೇಳಿರುವಂಥ ಪ್ರಾಬ್ಲಮ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಪ್ರೀವಿಯಸ್ ಒಂದು ಪ್ರಾಬ್ಲಮ್ಸ್ ಏನು ಡಿಸ್ಕಸ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಏನಿತ್ತು, ಏನೊಂದು ಫರ್ಫೀಟೆಡ್ ಅಂದರೆ ಯಾವುದೇ ಒಂದು ಅಮೌಂಟನ್ನು ಫಸ್ಟ್ ಕಾಲ್ ಆಗಿರ್ಬೋದು, ಫೈನಲ್ ಕಾಲ್ ಆಗಿರ್ಬೋದು, ಪೇಮೆಂಟ್ ಮಾಡೋದ್ರಲ್ಲಿ ಅವರು ಫೇಲ್ ಆದಾಗ, ಆ ಪೇಮೆಂಟ್ ನಾವು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ನಾವು ಆ ಶೇರ್ಸನ್ನು ಏನು ಮಾಡ್ತಾಯಿದ್ವಿ, ಕ್ಯಾನ್ಸಲ್ ಮಾಡಿಬಿಟ್ಟು ರೀಇಶ್ಯೂ ಮಾಡ್ತಾಯಿದ್ವಿ ಬೇರೆಯವ್ರಿಗೆ. ಎಷ್ಟು ಶೇರ್ಸಿಗೆ ಅವರು ಅಮೌಂಟನ್ನು ಕೊಟ್ಟಿಲ್ಲ ಅಷ್ಟು ಫುಲ್ಲು ಎಲ್ಲ ಶೇರ್ಸನ್ನು ಕೂಡ ರೀಇಶ್ಯೂ ಮಾಡ್ತಾಯಿದ್ವಿ. ಆದರೆ ಇದರಲ್ಲಿ ಏನಾಗಿದೆ, ಈ ಪ್ರಾಬ್ಲಮಲ್ಲಿ 1000 ಶೇರ್ಸ್ ಮೇಲೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರಿಸೀವ್ ಆಗಿಲ್ಲ. ನಾವು ಅದರಲ್ಲಿ 800 ಶೇರ್ಸ್ ಮಾತ್ರ ರೀಇಶ್ಯೂ ಮಾಡ್ತಾ ಇದ್ದೀವಿ. ಈ ರೀತಿ ಇದ್ದಾಗ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಕ್ವಶನ್ ಏನಿದೆ, ಶ್ರೀದೇವಿ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಒಂದು ಶೇರ್ಸ್ಗೆ ಎಷ್ಟಿದೆ, 10 ರೂಪೀಸ್ ಇದೆ. 10,000 ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇರೋದು ಅಟ್ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್ ಪೇಯಬಲ್ ಆ್ಯಸ್ ಫಾಲೋಸ್. ಈ 10,000 ಶೇರ್ಸ್ದು ಒಂದು ಬೆಲೆ ಏನಿದೆ, ಒಂದು ಶೇರ್ಗೆ 10 ರೂಪೀಸ್ ಇದೆ. 2 ರೂಪೀಸು ಪ್ರೀಮಿಯಮಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಇಶ್ಯೂ ಪರ್ ವ್ಯಾಲ್ಯೂ ಏನು, ಪ್ರೀಮಿಯಮ್ ಏನು, ಡಿಸ್ಕೌಂಟ್ ಏನು, ನಾವು ಬೇಸಿಕ್ ವಿಡಿಯೋದಲ್ಲಿ ಎಲ್ಲದೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅದು ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ. ಆನ್ ಅಪ್ಲಿಕೇಶನ್ ₹2, ಆನ್ ಅಲಾಟ್ಮೆಂಟ್ ₹6, ಇದರಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಈ 6ಅಲ್ಲಿ 2 ರೂಪೀಸ್ ಪ್ರೀಮಿಯಮ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂದರೆ ಅಲಾಟ್ಮೆಂಟ್ ಮನಿ ಎಷ್ಟಾಗುತ್ತೆ, 4 ರೂಪೀಸ್ ಆಗುತ್ತೆ. ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 4 ರೂಪೀಸ್ ಇದೆ. ಆಲ್ ದ ಶೇರ್ಸ್ ವೇರ್ ಸಬ್ಸ್ಕ್ರೈಬಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್. ಈ 10,000 ಶೇರ್ಸಲ್ಲಿ 9,000 ಶೇರ್ಸ್ ಏನಿದೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಗಿರ್ಬೋದು, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ಪ್ರತಿಯೊಂದು ಕೂಡ ರಿಸೀವ್ ಆಗಿದೆ. ಆದರೆ ಈ 1000 ಶೇರ್ಸ್ದು ಮಾತ್ರ ಏನಾಗಿದೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿಲ್ಲ. ಅಂದರೆ ಈ ಏನಿದೆ, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ರಿಸೀವ್ ಆಗಿದೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿಲ್ಲ. ನಾವು ಯಾವುದೇ ಹಂತದಲ್ಲಿ ಒಂದು ಅಮೌಂಟ್ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಆ ಶೇರ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ. ಆ ಶೇರ್ ಹೋಲ್ಡರ್ ಏನಿರ್ತಾರೆ, ಶೇರ್ ಪರ್ಚೇಸ್ ಮಾಡಿರೋರಿಗೆ ಯಾವುದೇ ರೈಟ್ಸ್ ಕೂಡ ಇರೋದಿಲ್ಲ. ಓಕೆ, ಆ ಶೇರ್ಸನ್ನು ನಾವು ಬೇರೆಯವ್ರಿಗೆ ರೀಇಶ್ಯೂ ಮಾಡ್ತೀವಿ. ಇಲ್ಲೂ ಕೂಡ ಅದೇ ರೀತಿ ಆಗಿರೋದು. ಈ 1000 ಶೇರ್ಸ್ದು ಏನಾಗಿದೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿಲ್ಲ ಅಲ್ವಾ, ಆ ಶೇರ್ಸನ್ನು ರೀಇಶ್ಯೂ ಮಾಡ್ತಾ ಇದ್ದೀವಿ. These shares were forfeited and out of these only 800 shares are reissued at ₹8 each fully paid up. ಈ 1000 ಶೇರ್ಸಲ್ಲಿ ಏನಾಗಿದೆ, 800 ಶೇರ್ಸ್ ಮಾತ್ರ ನಾವೇನು ಮಾಡ್ತಾ ಇರೋದು, ರೀಇಶ್ಯೂ ಮಾಡ್ತಾ ಇದ್ದೀವಿ. ಒಂದು ಶೇರ್ಸಿಗೆ 8 ರೂಪೀಸ್ ಇದೆ. ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಈ ಕಂಪನಿ ಶ್ರೀದೇವಿ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಏನಿದೆ, ಇದರಲ್ಲಿ ನಾವೀಗ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀದೇವಿ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್. ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್, ಕ್ರೆಡಿಟ್. ಈ ಡೇಟ್ ಕಾಲಮಲ್ಲಿ ಯಾವುದೇ ನಮಗೆ ಡೇಟ್ ಕೊಟ್ಟಿಲ್ಲ, ಹಾಗಾಗಿ ನಾವು 1, 2, 3 ಅಂತ ಒಂದು ಜರ್ನಲ್ ಎಂಟ್ರೀಸ್ಗೆ ನಂಬರ್ ಕೊಡ್ತಾ ಹೋಗೋಣ. ಫಸ್ಟ್ ಎಂಟ್ರಿ ಏನಾಗುತ್ತೆ, ನಮಗೆ ಅಪ್ಲಿಕೇಶನ್ ಮನಿ 2 ರೂಪೀಸ್ ಇತ್ತು ಅಲ್ವಾ ಕ್ವಶನಲ್ಲಿ, ಇಲ್ಲಿದೆ ಅಲ್ವಾ ಈ ಅಪ್ಲಿಕೇಶನ್ ಮನಿ, ಇದನ್ನು ನಾವು ರಿಸೀವ್ ಮಾಡ್ಕೋಬೇಕು. ಇಲ್ಲ ಹೇಳಿದರೆ ಪ್ರತಿಯೊಂದನ್ನು ಕೂಡ ಅಪ್ಲಿಕೇಶನ್ ಮನಿ ಫಸ್ಟನ್ನೇ ನಾವು ರಿಸೀವ್ ಮಾಡ್ಕೊಳ್ತೀವಿ 2 ರೂಪೀಸು. ಇನ್ನೆಲ್ಲದಕ್ಕೂ ಕೂಡ ಡ್ಯೂ ಇರೋ ಎಂಟ್ರಿ ತೋರಿಸ್ಬಿಟ್ಟು ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿನ ತೋರಿಸ್ಬೇಕಾಗತ್ತೆ. ಫಸ್ಟು ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ಳೋಣ. ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ಏನು ಬರ್ತಾ ಇದೆ, ಕ್ಯಾಶ್ ಅಥವಾ ಬ್ಯಾಂಕ್ ಚೆಕ್ ರೂಪದಲ್ಲಿ ಬಂದಿರುತ್ತೆ. ಓಕೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿರೋದು ನಮಗೆ ಬ್ಯಾಂಕ್ ರೂಪದಲ್ಲಿ ಬಂದಿದೆ. ಅದಕ್ಕೆ ನಾವು ನೆರೇಷನ್ ಏನು ಬರೀತೀವಿ, ಇಲ್ಲಿ ಒಂದು ಜರ್ನಲ್ ಎಂಟ್ರೀಸ್ ಪಾಸ್ ಆಗಿರುತ್ತೆ, ಅದಕ್ಕೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ನೆರೇಷನನ್ನು ನೋಡಿದಾಗ. ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್ ಅಟ್ ₹2 ಪರ್ ಶೇರ್. ಪ್ರತಿ ಒಂದು ಶೇರ್ ಮೇಲೂ 2 ರೂಪೀಸ್, ಆ ರೀತಿ ನಾವು 10,000 ಶೇರ್ಸ್ ಮೇಲೆ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿದ್ದೀವಿ. ಎಷ್ಟಾಗುತ್ತೆ, 10,000 ಇಂಟು 2, 20,000, 20,000. ಸೆಕೆಂಡ್ ಜರ್ನಲ್ ಎಂಟ್ರಿ, ಈಗ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಟು ಶೇರ್ ಅಪ್ಲಿಕೇಶನ್ ಮನಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅದಕ್ಕೆ ನೆರೇಷನ್ ಏನಾಗುತ್ತೆ, ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್.
ಎಷ್ಟು ಈ 20,000 ಏನು ರಿಸೀವ್ ಮಾಡ್ಕೊಂಡಿದ್ದೀವಿ ಅದನ್ನು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 20,000 ರುಪೀಸ್ 20,000 ರುಪೀಸ್. ನೆಕ್ಸ್ಟ್ ಜರ್ನಲ್ ಎಂಟ್ರಿ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಅಲಾಟ್ಮೆಂಟ್ಗೆ ರಿಲೇಟೆಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಅಲಾಟ್ಮೆಂಟ್ ಇದೆ. ಈ ಅಲಾಟ್ಮೆಂಟ್ ಏನಿದೆ ಇದಕ್ಕೂ ನಾವೀಗ ಡ್ಯೂ ಇರೋ ಎಂಟ್ರಿಯನ್ನು ತೋರಿಸ್ಬೇಕು. ಅದಾದ ನಂತರ ನಾವು ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿನ ತೋರಿಸ್ಬೇಕು. ಡ್ಯೂ ಇರೋ ಎಂಟ್ರಿ ಏನಿರುತ್ತೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಅಲಾಟ್ಮೆಂಟಲ್ಲಿ ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಟು ಶೇರ್ ಕ್ಯಾಪಿಟಲ್ ಎಲ್ಲಿಷ್ಟಿದೆ ಅಮೌಂಟು? ಅಲಾಟ್ಮೆಂಟ್ ಟೋಟಲ್ 6 ರೂಪೀಸ್ ಅಲ್ವಾ? 10,000 ಇಂಟು 6 60,000 ಆಗುತ್ತೆ. ಶೇರ್ ಕ್ಯಾಪಿಟಲ್ ನಮಗೆ ಪ್ರೀಮಿಯಮನ್ನು ಬಿಟ್ಟು ಅಲಾಟ್ಮೆಂಟ್ ಮನಿ ಎಷ್ಟಿರುತ್ತೆ? 4 ರೂಪೀಸ್ ಇರುತ್ತೆ. 10,000 ಇಂಟು 4 40,000. 10,000 ಇಂಟು 2 20,000 ರುಪೀಸ್ ಪ್ರೀಮಿಯಂ ಇರೋವಂಥದ್ದು. ನೆರೇಷನ್ ಏನು ಬರೀಬೇಕು? ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 10,000 ಶೇರ್ಸ್ ಅಟ್ ₹6 ಪರ್ ಶೇರ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಆಫ್ ₹2 ಪರ್ ಶೇರ್. ಈ 10,000 ಶೇರ್ಸ್ ಮೇಲೆ ನಾವು ಅಲಾಟ್ಮೆಂಟ್ ಮನಿ ಡ್ಯೂ ಇದೆ, ಅದರಲ್ಲಿ 2 ರೂಪೀಸ್ ಏನಾಗಿದೆ? ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಈಗ ಅಲಾಟ್ಮೆಂಟ್ ಮನಿ ಡ್ಯೂ ಇರೋ ಎಂಟ್ರಿ ತೋರಿಸಾಯಿತು. ನೆಕ್ಸ್ಟು ಅಲಾಟ್ಮೆಂಟ್ ಮನಿ ಏನಿದೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿನ ತೋರಿಸೋಣ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಅಲಾಟ್ಮೆಂಟ್ ಮನಿ ಏನಿದೆ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ನೆರೇಷನ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್ ಅಟ್ ₹6 ಪರ್ ಶೇರ್. ನೀವು ಇದನ್ನು ಸಿಂಪಲ್ ಆಗಿ ಕೂಡ ಬರಿಬೋದು. ಎಷ್ಟಾಗುತ್ತೆ? 60,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋದನ್ನೇ ಒಂದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ನೋಡ್ಬೋದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 4 ರೂಪೀಸ್ ಇದೆ. ಇದನ್ನು ಡ್ಯೂ ಇರೋ ಎಂಟ್ರಿ ತೋರಿಸ್ಬೇಕು, ಹಾಗೆಯೇ ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿನ ತೋರಿಸ್ಬೇಕು. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಡ್ಯೂ ಇರೋ ಎಂಟ್ರಿ. ಈಗ ಅಲ್ಲಿ ನಾವು ನರೇಷನ್ ಬರೆಯೋಣ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 10,000 ಶೇರ್ಸ್ ಅಟ್ ₹4 ಪರ್ ಶೇರ್. ಒಂದು ಶೇರ್ ಮೇಲೆ ಏನಾಗಿದೆ? 4 ರೂಪೀಸು ಡ್ಯೂ ಇದೆ. 10,000 ಇಂಟು 4 40,000. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? ಈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿನ ರಿಸೀವ್ ಮಾಡ್ಕೋಬೇಕು. ಈ 10,000 ಶೇರ್ಸ್ ಮೇಲೂ ರಿಸೀವ್ ಆಗ್ತಾ ಇದೆಯಾ? ಇಲ್ಲ. ಅದರಲ್ಲಿ 1,000 ಶೇರ್ಸ್ ಏನಾಗಿದೆ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿಲ್ಲ. ಹಾಗಾಗಿ 9,000 ಶೇರ್ಸ್ ಮಾತ್ರ ನಾವು ರಿಸೀವ್ ಮಾಡ್ಕೊಳ್ತಾ ಇರೋದು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವುದ್ರ ಇದು ಅಮೌಂಟು? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿನ ರಿಸೀವ್ ಮಾಡ್ಕೊಂಡಿದ್ದೀವಿ. ಎಷ್ಟು ಶೇರ್ಸ್ ಮೇಲೆ? 9,000 ಇಂಟು 4. 9,000 ಇಂಟು 4 ಎಷ್ಟಾಗುತ್ತೆ? 36,000. ಇನ್ನು ನಮಗೆ ಏನಾಗಿದೆ? 1,000 ಶೇರ್ಸ್ದು ಅಮೌಂಟ್ ರಿಸೀವ್ ಆಗಿಲ್ಲ. ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಆನ್ 9,000 ಶೇರ್ಸ್ ಅಟ್ ₹4 ಪರ್ ಶೇರ್. 9,000 ಶೇರ್ಸ್ ಮೇಲೆ ನಾವು 4 ರೂಪೀಸ್ ಆಗಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಇನ್ನು 1,000 ಶೇರ್ಸು ಇಶ್ಯೂ ನಮಗೆ ರಿಸೀವ್ ಆಗಿಲ್ಲ. ಈಗ ಅದನ್ನು ನಾವು ಆ ಶೇರ್ಸನ್ನು ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಎಷ್ಟು ಶೇರ್ಸು ಕ್ಯಾನ್ಸಲ್ ಮಾಡ್ತಾ ಇರೋದು? 1,000 ಶೇರ್ಸ್. 1,000 ಇಂಟು 10 ರೂಪೀಸ್ ಎಷ್ಟಾಗುತ್ತೆ? 10,000 ರೂಪೀಸ್ ಆಗುತ್ತೆ. ಅದರಲ್ಲಿ ನಮಗೆ ಎಷ್ಟು ರಿಸೀವ್ ಆಗಿಲ್ಲ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿಲ್ಲ. 1,000 ಇಂಟು 4,000 ರೂಪೀಸ್. ಹಾಗೆಯೇ ಎಷ್ಟು ರಿಸೀವ್ ಆಗಿದೆ ಆ 1,000 ಶೇರ್ಸ್ ಮೇಲೆ? ನಮಗೆ ಅಪ್ಲಿಕೇಶನ್ ಮನಿ ಅಲಾಟ್ಮೆಂಟ್ ಮನಿ ರಿಸೀವ್ ಆಗಿದೆ. ಆ ಪ್ರೀಮಿಯಮನ್ನು ಬಿಡಬೇಕು. 1,000 ಇಂಟು 6 ರೂಪೀಸ್ 6,000 ರೂಪೀಸು ರಿಸೀವ್ ಆಗಿರೋವಂಥದ್ದು. ಇದೇನಿದೆ ಇದು ನಮಗೆ ಒಂದು ರೀತಿ ಇನ್ಕಮ್ ರೀತಿ ಇರುತ್ತೆ. ಇನ್ನು ನಮಗೆ 4,000 ರಿಸೀವ್ ಆಗಿಲ್ಲ. ಬೀಯಿಂಗ್ 1,000 ಶೇರ್ಸ್ ಫರ್ಫಿಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಆಫ್ ₹4 ಪರ್ ಶೇರ್. ಏನೊಂದು ಫೈನಲ್ ಕಾಲ್ ಮನಿ ರಿಸೀವ್ ಆಗಿರಲಿಲ್ಲ, ಆ ಶೇರ್ಸನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ? ರೀಇಶ್ಯೂ ಮಾಡ್ತಾ ಇದ್ದೀವಿ. ಈ 1,000 ಶೇರ್ಸನ್ನು ಕೂಡ ರೀಇಶ್ಯೂ ಮಾಡ್ತಾ ಇಲ್ಲ. ಇದರಲ್ಲಿ 800 ಶೇರ್ಸನ್ನು ಮಾತ್ರ ರೀಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಈಗ ಅಮೌಂಟನ್ನು ರಿಸೀವ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಫರ್ಫೀಚರ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು? 800 ಶೇರ್ಸ್ ಮೇಲೆ 8 ರೂಪೀಸ್ ಆಗಿ ರೀಇಶ್ಯೂ ಮಾಡ್ತಾ ಇರೋದು. 800 ಇಂಟು 8 ರೂಪೀಸ್ ಏನಾಗುತ್ತೆ? 6,400 ರೂಪೀಸ್ ಆಗುತ್ತೆ. ಇನ್ನು 2 ರೂಪೀಸ್ ಏನಾಗಿದೆ? ಅದು ನಮಗೆ ಡಿಸ್ಕೌಂಟ್ ರೀತಿ ಆಗುತ್ತೆ. ಅಂದರೆ ಅದು ನಮಗೆ ಲಾಸ್ ಅಲ್ವಾ? ಅದನ್ನು ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಫರ್ಫೀಚರ್ ಶೇರ್ ಕ್ಯಾನ್ಸಲ್ ಮಾಡಿದ್ದು ಶೇರ್ಸ್ ಮೇಲೆ 6,000 ನಮಗೆ ಆಲ್ರೆಡಿ ರಿಸೀವ್ ಆಗಿದೆ, ಹೌದಲ್ವಾ? ಆ ಅಮೌಂಟನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಫರ್ಫೀಚರ್ ಶೇರ್ಸ್ ಅಕೌಂಟ್ 800 ಇಂಟು 2 ರೂಪೀಸ್ 1,600 ರೂಪೀಸ್.
ನೆಕ್ಸ್ಟು ಇದನ್ನು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 6400 ಪ್ಲಸ್ 1600 ಎಷ್ಟಾಯಿತು? 8000 rupees ಆಯಿತು. ಬೀಯಿಂಗ್ 800 shares for future shares reissued at rupees 8 per share fully paid up. ಆಫ್ ಅಮೌಂಟ್ ಏನಾಗಿದೆ ನಾವು ಒಂದೇ ಸಲ ರಿಸೀವ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಈ ಅಮೌಂಟ್ ಏನಿದೆ ರೀಇಶ್ಯೂ ಮಾಡಿರೋವಂಥ ಶೇರ್ಸ್ದು ಅದನ್ನು ನಮಗೆ ಫಾರ್ಫೀಚರ್ ಆಗಿದ್ದಾಗ ಏನೊಂದು ಎಕ್ಸಸ್ ಆಫ್ ಅಮೌಂಟ್ ಉಳಿದಿತ್ತು ಅದನ್ನು ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು. ಫಾರ್ಫೀಚರ್ ಶೇರ್ಸ್ ಅಕೌಂಟ್ ಡೆಬಿಟ್. ಫಾರ್ಫೀಚರ್ ಅಂತ ಹೇಳಿದರೆ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ಮೇಲೆ ಇರೋವಂಥದ್ದು. ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನಾವಿಲ್ಲಿ 1000 ಶೇರ್ಸ್ ಏನು ಕ್ಯಾನ್ಸಲ್ ಮಾಡಿದ್ವಿ ಆ ಎಲ್ಲ ಅಮೌಂಟನ್ನು ಕೂಡ ನಾವು ಈ 6000 ತಗೊಳ್ತಾ ಇಲ್ಲ. ಇದರಲ್ಲಿ ನಾವು ಎಷ್ಟು ಇಶ್ಯೂ ಮಾಡಿರೋದು? ರೀಇಶ್ಯೂ ಮಾಡಿರೋದು 800 ಅಷ್ಟೇ. ಓಕೆ, ಹಾಗಾಗಿ 800 ಇಂಟು 6 rupees. ಆ ಶೇರ್ಸ್ ಮೇಲೆ ಎಷ್ಟು ಬಂದಿತ್ತು? 4800 rupees ಬಂದಿತ್ತು. ಅದರಲ್ಲಿ 1600 rupees ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಮೈನಸ್ ಮಾಡಿದಾಗ ಇನ್ನು 3200 rupees ಎಕ್ಸಸ್ ಆಗಿ ಉಳಿದಿತ್ತು. ಈ 800 ಶೇರ್ಸ್ದು ಕ್ಯಾನ್ಸಲ್ ಮಾಡಿರೋದು. ಈ ಅಮೌಂಟನ್ನು ನಾವು ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇನ್ನು ರಿಮೈನಿಂಗ್ 200 ಶೇರ್ಸ್ ಏನಿದೆ ಅದನ್ನು ನಾವು ರೀಇಶ್ಯೂ ಮಾಡಿಲ್ಲ, ಹಾಗೇ ಇದೆ. ಅದನ್ನು ರೀಇಶ್ಯೂ ಮಾಡಿದ ಮೇಲೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡೋದು. ಇಲ್ಲಿ ಈ 800 ಶೇರ್ಸ್ ಬಗ್ಗೆ ಮಾತ್ರ ಕೊಟ್ಟಿರೋದು. ಓಕೆ, ಹಾಗಾಗಿ 800 ಇಂಟು 6 4800 ಆಗುತ್ತೆ. ಅದರಲ್ಲಿ 1600 ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು 3200 ಉಳಿದಿದೆ. 3200 ಇದಿಷ್ಟು ನಿಮಗೆ 12 ಮಾರ್ಕ್ಸಿಗೆ ಇರೋವಂಥದ್ದು. ಕೆಲವೊಂದು ಪ್ರಾಬ್ಲಮಲ್ಲಿ ಏನಾಗುತ್ತೆ, ಎಲ್ಲ ಶೇರ್ಸನ್ನು ಕೂಡ ರೀಇಶ್ಯೂ ಮಾಡ್ತಾರೆ. ಅಂದರೆ ಏನೊಂದು ಫಾರ್ಫೀಚರ್ ಮಾಡಿರ್ತೀವಿ. ಇನ್ನು ಕೆಲವೊಂದರಲ್ಲಿ ಒಂದಿಷ್ಟು ಮಾತ್ರನ ಇಲ್ಲಿ ನಾವು ತೊಗೊಂಡಿದ್ದೀವಲ್ಲ ಈ ಎಕ್ಸಾಂಪಲ್ ರೀತಿ ಕೂಡ ಇರುತ್ತೆ. ಇದಿಷ್ಟು ಮಾಡಿದರೆ ನಿಮಗೆ 12 ಮಾರ್ಕ್ಸು ಇರೋವಂಥದ್ದು. ಥ್ಯಾಂಕ್ ಯು.